ದಿವಂಗತ ಮಾಜಿ ಮುಖ್ಯಮಂತ್ರಿಗಳಾದಂಥ ದೇವರಾಜ ಅರಸು ಅವರ 111ನೇ ಜನ್ಮ ದಿನಾಚರಣೆ ಅಂಗವಾಗಿ ಇವತ್ತೊಂದು ದಿನ ಮುಳಬಾಗಿಲು ತಾಲೂಕು ದಂಡಾಧಿಕಾರಿಗಳು, ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ಹಿಂದುಳಿದ ವರ್ಗದ ಎಲ್ಲ ಗಣ್ಯರು, ಸಾಧನೆಯ ಅಧಿಕಾರರು, ಅವರು ತಕ್ಕೊಂಡಂಥ ದಿಟ್ಟ ನಿರ್ಧಾರಗಳು ಇವತ್ತೊಂದು ದಿನ ನಮ್ಮೆಲ್ಲರಿಗೂ ಹಸಿರು ಹಾಸಿಗೆ ಅಂತ ಹೇಳ್ಬಯಸ್ತೀನಿ. 4,75,000 ರೈತರಿಗೆ 21 ಲಕ್ಷ ಭೂಮಿಯನ್ನು ಭೂ ಸುಧಾರಣೆ ಮಾಡಿ ಲ್ಯಾಂಡ್ ಟ್ರಿಬ್ಯುನಲ್ ಮೂಲಕ ಒಂದು ಕ್ರಾಂತಿಕಾರಿಯಾದಂತಹ ಒಂದು ಸುಧಾರಣೆ ಮಾಡಿದಂತಹ ಮಹಾಚೇತನ ಡಾಕ್ಟರ್ ದೇವರಾಜ ಅರಸು ಸಾಹೇಬ್. ಅದಲ್ದಿರ ಜೀತ ಪದ್ಧತಿ, ಮಲ ಹೊತ್ಕೊಂಡು ಹೋಗುವಂತಹ ಅನಿಷ್ಟ ಪದ್ಧತಿಗಳಿಗೆ ಕಡಿವಾಣ ಹಾಕಿದವರು ಯಾರಂದ್ರೆ ಡಾಕ್ಟರ್ ದೇವರಾಜ ಅರಸರು. ಹಾವನೂರು ವರದಿಯನ್ನು ತಂದು ಈ ಭಾಗದ ಕೋಟ್ಯಾಂತರ ಹಿಂದುಳಿದ ದೀನ ದಲಿತರ, ಅಲ್ಪಸಂಖ್ಯಾತರ ಏಳಿಗೆಗೆ ತನ್ನನ್ನೇ ತಾನು ಮುಡಿಪಾಗಿ ಇಟ್ಟಂತಹ ಮಹಾನ್ ವ್ಯಕ್ತಿ ಯಾರಂದ್ರೆ ದೇವರಾಜ ಅರಸರು. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಸಾಲದು. ಅವರು ಕೈಗೊಂಡಂಥ ಪ್ರತಿಯೊಂದು ತೀರ್ಮಾನಗಳು, ಅವರು ಕೈಗೊಂಡಂಥ ದಿಟ್ಟ ನಿರ್ಧಾರಗಳು ಎಲ್ಲೋ ಒಂದು ಕಡೆ ಹಿಂದುಳಿದ ಸಮಾಜದಲ್ಲಿ ಇವತ್ತೊಂದು ದಿನ ರಾಜಕೀಯವಾಗಿ, ವಿದ್ಯಾಭ್ಯಾಸಕ್ಕಾಗಿ, ಸರ್ಕಾರಿ ಹುದ್ದೆಗಳಲ್ಲಿ ಇವತ್ತು ಕೋಟ್ಯಾಂತರ ಜನ ಹಿಂದುಳಿದವರು, ಅಲ್ಪಸಂಖ್ಯಾತರು, ದೀನ ದಲಿತರು ಇವತ್ತೊಂದು ಬರಬೇಕಾಗಿ ಆತನ ಒಂದು ಜನ್ಮ ದಿನಾಚರಣೆ ಎಷ್ಟು ಮಾಡಿದ್ರೂ ಸಾಲದು. ಆತನು ಇದ್ದು ಸಮುದಾಯದಲ್ಲಿ ಹುಟ್ಟಿದ್ದು 1000 ಲೆಕ್ಕ ಮಾಡಿದ್ರೆ 1000 ಜನ ಅಷ್ಟೇ. ಈ ಸ್ಟೇಟ್ಗೆಲ್ಲ ಲೆಕ್ಕ ಮಾಡಿದ್ರೆ ಅವರೆಲ್ಲ ಮಿನಿಮಮ್ ಆಗೊಂದು 50,000 70 ಲಕ್ಷ ಒಳಗಡೆ ಇರ್ತಾರೆ. ಅಂಥವರು ಈ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೀನ ದಲಿತರ, ಹಿಂದುಳಿದ ವರ್ಗಗಳ ಕಣ್ಮಣಿಯಾಗಿ ಕೆಲಸ ಮಾಡಿದಂತಹ ಮಹಾಚೇತನ ಯಾರಂದ್ರೆ ದೇವರಾಜ ಅರಸು ಅವರು. ಈ ಒಂದು ಸರ್ಕಾರ ಏನಿದೆ, ಸಿದ್ದರಾಮಯ್ಯನ ಸರ್ಕಾರ, ಭಾಗ್ಯಗಳ ಸರ್ಕಾರ ಅಂತ ಏನು ಸಿದ್ದರಾಮಯ್ಯನ ಕರಿತೀವಿ, ಭಾಗ್ಯಗಳ ರಾಮಯ್ಯ ಅಂದರೆ ಯಾರನ್ನು ಕೇಳ್ತೀವಿ ಅಂದರೆ ಸಿದ್ದರಾಮಯ್ಯನ ಅಂತಾರೆ. ಅವಾಗ ದಾನ ಧರ್ಮ ವೀರ ಯಾರನ್ನು ಹೇಳ್ತಾ ಇದ್ದಂದ್ರೆ ದೇವರಾಜ ಅರಸನ್ ಹೇಳ್ತಾ ಇದ್ರು. ಅಂದರೆ ಅವರು ದಿಟ್ಟ ಹೆಜ್ಜೆಗಳು, ಕ್ರಾಂತಿಕಾರಿಯಾದ ಬೆಳವಣಿಗೆಗಳು, ಅವ್ರು ತಗೊಂಡಂಥ ದಿಟ್ಟ ನಿರ್ಧಾರ ಇವತ್ತಿಲ್ಲದೆ ಇದ್ದಿದ್ರೆ ಹಿಂದುಳಿದ ಸಮಾಜ ಇವತ್ತು ತಲೆ ಎತ್ತಕ್ಕಾಗ್ತಾ ಇಲ್ಲ. ಭೂ ಸುಧಾರಣೆ ನೀತಿಯನ್ನು ಯಾರು ಜಮೀನ್ದಾರರನ್ನ ಅವರು ಎದುರಾಕೊಂಡು ಭೂ ಸುಧಾರಣೆ ನೀತಿಯನ್ನು ತರದೇ ಇದ್ದಿದ್ರೆ ಜಮೀನ್ದಾರ ಕಪಿಮುಷ್ಟಿಯಲ್ಲಿ ಇವತ್ತು ಭೂಮಿ ಇರಬೇಕಾಗಿ. ಇಂಥ ಒಂದು ನಿರ್ಧಾರಗಳನ್ನು ತಗೊಂಡಂತಹ ದೇವರಾಜ ಅರಸು ಅವರು ನಿಜವಾಗಲೂ ಸಹ ಧನ್ಯನೀಯರು. ಈ ಒಂದು ಕಾರ್ಯಕ್ರಮದಲ್ಲಿ ಇನ್ನೂ ಸಹ ತಾಲೂಕಿನಲ್ಲಾಗಿರ್ಬೋದು, ಜಿಲ್ಲೆಯಲ್ಲಿ ಆಗಿರ್ಬೋದು, ಇನ್ನೂ ಹೆಚ್ಚೆಚ್ಚಿಗೆ ಆತನ ಜನ್ಮದಿನಾಚರಣೆ ಮಾಡಿದಾಗ ಎಲ್ಲ ಸೇರಿಕೊಂಡು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ಅಂತ ನನ್ನ ಅನಿಸಿಕೆ. ಮುಂಬರುವ ದಿನಗಳಲ್ಲಾದರೂ ಆತನ ಒಂದು ದಿನಾಚರಣೆಯನ್ನು ಹೆಚ್ಚೆಚ್ಚಿಗೆ ಮಾಡೋಣ. ಮತ್ತು ಈ ಒಂದು ದಿನಾಚರಣೆಯಲ್ಲಿ ನಮ್ಮನ್ನು ಸಹ ಕರೆಸಿ 4 ಮಾತುಗಳಾಡಲು ಅವಕಾಶ ಕೊಟ್ಟಂತಹ ತಮ್ಮೆಲ್ಲರಿಗೂ ಅನಿಸುತ್ತೇನೆ. ಜೈ ಹಿಂದ್, ಜೈ ಭಾರತಾಂಬೆ.